ಓಂ ಸಾಯಿರಾಮ್. ನಾನು ನಿನ್ನ ಸಾಯಿ. ಕೋಪವೆನ್ನುವುದು ಮಾನವನ ಸಹಜ ಗುಣ. ಎಲ್ಲರೂ ಯಾವುದಾದರೊಂದು ಸಮಯದಲ್ಲಿ ಕೋಪವನ್ನು ತೋರಿಸಿರುತ್ತಾರೆ. ಆದರೆ ಅದರಿಂದ ಆಗುವ ಪರಿಣಾಮವನ್ನು ಎದುರಿಸುವುದು ಸುಲಭವಲ್ಲ. ಹಾಗಾಗಿ ಕೋಪಗೊಂಡಾಗ ನಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಅಗತ್ಯ. ಅನಗತ್ಯ ಮಾತುಗಳಿಂದ ಬೇರೆಯವರಿಗೆ ನೋವು ಕೊಟ್ಟರೆ ನಿನಗೇನು ಉಪಯೋಗ? ಅವರ ಕರ್ಮದ ಫಲವನ್ನು ಅವರೇ ಅನುಭವಿಸಲಿ. ಅದರ ಬದಲು ಸಿಟ್ಟಿನಲ್ಲಿ ನೀನು ಬೇರೆಯವರನ್ನು ಬೈಯುವುದರಿಂದ ನಿನ್ನ ಕರ್ಮ ಹೆಚ್ಚುತ್ತದೆ. ಹಾಗೆಯೇ ಬೇರೆಯವರು ನಿನ್ನನ್ನು ನಿಂದಿಸಿದರೆ, ಬೈದರೆ, ಅದರಲ್ಲಿ ನಿನ್ನ ತಪ್ಪಿದ್ದರೆ ಅದನ್ನು ಒಪ್ಪಿಕೊಂಡು ನಿನ್ನ ತಪ್ಪನ್ನು ತಿದ್ದಿಕೊಳ್ಳುವುದರ ಕಡೆ ಗಮನ ಹರಿಸು. ಅದರ ಬದಲಾಗಿ ಅವರ ಮೇಲೆಯೇ ಕೋಪಿಸಿಕೊಳ್ಳುವುದು, ಜಗಳವಾಡುವುದು ಮಾಡಬೇಡ. ಇದರಿಂದ ನಿನಗೇನೂ ಉಪಯೋಗವಿಲ್ಲ. ಮೌನದಿಂದಿರು. ನಿನ್ನ ತಪ್ಪನ್ನು ತೋರಿಸಿದ ಅವರಿಗೆ ಕೃತಜ್ಞತೆಯನ್ನು ಹೇಳು. ಅದನ್ನು ತಿದ್ದಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿದ ಅವರನ್ನು ಎಂದಿಗೂ ಬೈಯಬೇಡ. ಎಲ್ಲರಿಗೂ ತಮ್ಮ ತಪ್ಪನ್ನು ತಿದ್ದುಕೊಳ್ಳುವ ಅವಕಾಶ ಸಿಗುವುದಿಲ್ಲ. ಆ ಅವಕಾಶ ನಿನಗೆ ಸಿಕ್ಕಿದ್ದರೆ ಅದನ್ನು ಮತ್ತಷ್ಟು ಒಳ್ಳೆಯದಾಗಿ ಉಪಯೋಗ ಮಾಡು. ತಂದೆ ತಾಯಿ ಹಿರಿಯರು ನಿನಗೆ ಬುದ್ಧಿವಾದ ಹೇಳುವಾಗ ಕೋಪಿಸಿಕೊಳ್ಳಬೇಡ, ಅಥವಾ ಅವರಿಗೇನು ತಿಳಿದಿದೆ ಎಂದು ಅವರನ್ನು ಕೀಳಾಗಿ ನೋಡಬೇಡ. ಅವರು ಅವರ ಅನುಭವದ ಪಾಠವನ್ನು ನಿನಗೆ ಹೇಳಿದಾಗ ಅದನ್ನು ಮೌನದಿಂದ ಆಲಿಸು. ಆಗ ನಿನಗೆ ಒಳ್ಳೆಯದಾಗುತ್ತದೆ, ಒಳ್ಳೆಯ ಮಾರ್ಗ ಸಿಗುತ್ತದೆ. ಸುಖ ಸುಮ್ಮನೆ ಕೋಪ ಮಾಡಿಕೊಳ್ಳುವುದರಿಂದ ನೀನೇ ಬಲಿಯಾಗುವುದು ನೆನಪಿರಲಿ. ನಿನ್ನೊಂದಿಗೆ ಈ ಸಾಯಿ ಸದಾ ಇರುತ್ತಾನೆ, ಮರೆಯಬೇಡ. ಚಿಂತೆ ಬಿಡು, ನಿನಗೆಂದು ನಾನಿಲ್ಲವೇ? ನೆಮ್ಮದಿಯಿಂದಿರು ಮಗು.